ಅಂತ ಒಂದು ಆರ್ಡರ್ ಕೊಡ್ವಿ ಮೇಲೆ ದೀಪ ಇಟ್ಟಾಗ ಹೇಳಿದ್ದಾರೆ. ಮತ್ತು ಅಲ್ಲಿ ಎನ್ಕ್ವೈರಿ ಮಾಡಲಿಕ್ಕೂ ಅವಕಾಶ ಕೊಡ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಬರೋದಿಲ್ಲ, ಅಲ್ಲಿ ನೀವು ಹಾಜರು ಮಾಡೋರಿದ್ದೀರಿ, ಅವನ್ನೆಲ್ಲ ಮತ್ತೆ ತಂದು ನಿಲ್ಲಿಸ್ಬೇಕು ಮಾಡೋದು ಏನೋ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ನಮ್ಮದು ನಾ ಹೇಳಿದ ನೀವು ಮಾಡಬೇಕು ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಅವರ ಜಾಸ್ತಿ ಅದ. ನಾನು ಒಪ್ಪಿಗೆ ಕೊಟ್ಟಾಗ ಅಲ್ಲ, ಒಪ್ಪಿಗೆ ಕೊಡೋದ್ರಲ್ಲಿ ಒಂದು ಹೆಣ್ಣುಮಗಳಿಗೆ ಅತ್ಯಂತ ಕೀಳ ಶಬ್ದವನ್ನು ಬಳಸಿದ್ದಾರೆ ರವಿ ಅವರು. ಅದು ಎನ್ಕ್ವೈರಿ ಆಗಬೇಕಲ್ಲ, ಅದು ನಿಮಗೆ ಗೊತ್ತಿಲ್ಲ ಕೇಳಿಲ್ಲ ಅಂದರೆ ನಡೆದಿಲ್ಲ ಅಂತ ಅರ್ಥ ಅಲ್ಲ. ಹೌದು, ನೀವು ಅಲ್ಲಿ ಪ್ರೆಸೆನ್ಸ್ ಇದ್ರಿ, ಅದು ನಮ್ಮೊಳಗೆ ಆಗಿಲ್ಲ ಹೊರಗೆ ಆಗಿದೆ ಅಂದ್ರೆ ನೀವೇನೋ ಮಾತಾಡ್ತೀರಿ, ಏನೇನೋ ಒಟ್ಟು ಹೇಳ್ತಾ ಇರ್ತೀರಿ. ಅದಕ್ಕೆ ಇವತ್ತು ಈ ಒಂದು ಅದು ದೊಡ್ಡ ವಿಧಾನ ಪರಿಷತ್ನಲ್ಲಿ ಹಿರಿಯರು ಕೊಡುತ್ತಿರುವಂಥ ಸ್ಥಾನದಲ್ಲಿ ಈ ರೀತಿಯ ಸಿಟಿ ರವಿ ಅವರು ಬಳಸಿದ್ದು ಅದು ಯಾವುದೇ ಕಾರಣಗಳು ಸರ್ ತಪ್ಪು. ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರದ್ದಿರಲಿ ಅಥವಾ ಇನ್ನಾರದ್ದೇ ಇರಲಿ, ಆದರೆ ಇವರು ಪದ ಬಳಸಿದ ಮಾತ್ರ ತಪ್ಪು. ಬಳಸಿದ್ರೆ ಅದು ಸೇರಿಸ್ಬೇಕಾಗ್ತದೆ. ಯಾಕಂದ್ರೆ ಇನ್ನುಳಿದವರೆಲ್ಲರೂ ಅವ್ರ ಪರ ಇದ್ದಾರೆ. ಹೌದು, ನಂತರದ ಖಂಡನೆ ಮಾಡೇ ಮಾಡಿದ್ರು. ಅವ್ರು ಪೊಲೀಸ್ ಹೊತ್ಕೊಂಡು ಆಗಿರ್ಬೋದು, ಸುತ್ತ ಹಾಕ್ಸಿದಾಗಿರ್ಬೋದು, 500-600 ಕಿಲೋಮೀಟ್ರ್ ಸುತ್ತ ಹಾಕ್ಸೋ ಅವಶ್ಯಕತೆ ಇರಲಿಲ್ಲ. ಪೊಲೀಸರು ಯಾಕೆ ಮಾಡಿದರು ಅಂದಾಗ ಪೊಲೀಸರು ಅವರು ಏನಪ್ಪ ಅಂದ್ರೆ ನಿರ್ವೀರ್ಯರಿದ್ದಾರೆ ಅಂತ ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಪ್ಪ ಅಂದ್ರೆ ಆಡಳಿತಾರೂಢ ಪಕ್ಷದ ಕೈಗೊಂಬೆ. ಇದರಲ್ಲಿಂದ ಯಾವ್ದು ಬಿಡ ಇಲ್ಲ, ಏನೂ ಇಲ್ಲ. ಏನಲ್ಲಿ MLAಗಳು ಅಲ್ಲಲ್ಲಿ ಸಚಿವರು ಉಸ್ತುವಾರಿ ಹೇಳ್ತಾರೆ, ಅದ ಫೈನಲ್, ಅದ ಸತ್ಯ. ಉಳಿದವ್ರು ಹೇಳೋದೆಲ್ಲ ಸುಳ್ಳು ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಇಂಥ ಪೊಲೀಸರು ಇವತ್ತು ಅಡಕೋತ್ತಲ್ಲಿ ಸಿಕ್ಕಂತ ಅಡಿಕೆ ಆಗಿಬಿಟ್ಟಿದ್ದಾರೆ. ಒಂದು ಕಡೆ BJP ಅದ, ಇನ್ನೊಂದು ಕಡೆ ಕಾಂಗ್ರೆಸ್ ಅದ. ಕಾಂಗ್ರೆಸ್ ಆಡಳಿತದಲ್ಲದ, BJP ವಿರೋಧ ಪಕ್ಷದಲ್ಲದ. ಯಾರ ಪರ ನಿಲ್ಬೇಕು ಗೊತ್ತಾಗದ. ಆಡಳಿತ ಪಕ್ಷದ ಪರ ಇದ್ದಾರೆ ಅವರು ಸುತ್ತ ಹಾಕಿಸಿದ್ರು, ಮಾಡಿ ತಂದು ಹಚ್ಚಿದ್ದಾರೆ. ಈಗ ಅವರು ಟೀಕೆ ಒಳಗಾಗ್ತಾ ಇದ್ದಾರೆ ಪೊಲೀಸರು. ಅದು ಮಾಡಲೇಬಾರ್ದಾಗಿತ್ತು ಅಂತ ಕೆಲಸ ಅಲ್ಲ. ಹೌದು, FIR ಹಿಡಿದು ಬಿಟ್ಟುಬಿಡೋದಪ್ಪ. ಅದೇನಾಗ್ತದೆ, ಎಲ್ಲಿ ಹೋಗೋರಿದ್ದಾರೆ ಅವರು ಸಿಟಿ ರವಿ. ಅದು ದೊಡ್ಡ ಇಶ್ಯೂ ಮಾಡಿಸ್ಕೊಂಡವರು ಮಾಡಿದವರು ಸ್ವತಃ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇರ್ಬೋದು, DK ಅವ್ರು ಇರ್ಬೋದು.